ಪದ್ಧತಿಯಂತೆ ಮೊದಲು ಸಮಸ್ತ ಭಾರತೀಯ ಸೈನಿಕರಿಗೆ ವಂದಿಸುತ್ತಾ ಹಾಗೂ ಅನ್ನ ನೀಡಿರುವಂತಹ ಸಮಸ್ತ ರೈತಾಪಿ ಬಂಧುಗಳಿಗೆ ವಂದಿಸುತ್ತಾ ಇಲ್ಲಿ ಆಗಮಿಸಿದಂಥ ಎಲ್ಲ ಗುರುಗಳವರಿಗೆ ವಂದಿಸುತ್ತಾ ಹಾಗೂ ಕನ್ನಡ ಅಭಿಮಾನಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಅಧ್ಯಕ್ಷರಾಗಿ ಅದೇ ಮಾತುಗಳನ್ನು ಅನ್ವಯಿಸ್ತೇನೆ. ನೇರವಾಗಿ ವಿಷಯಕ್ಕೆ ಬರ್ತೇನೆ. ಬಹಳ ಸುಂದರವಾಗಿ ನಮ್ಮ ಅಧಿಕಾರಿ ಎಲ್ಲರೂ ವಿಷಯಾಂತರ ಮಾತನಾಡದೆ ನೇರವಾಗಿ ಶಿಂಬಾಜೇಶ್ವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು. ಬಹಳ ಚೆನ್ನಾಗಿತ್ತು ಸರ್. ಈ ಇವರು ಪುಸ್ತಕ ತೆಗೆದಾರಲ್ಲ ಸಮಗ್ರ ಸಿಕ್ಕರು ನಾವು ಕಳಿಸ್ಬೇಕು ಎಟ್ಟರ ಹೋಗಿ ಗೊತ್ತಿಲ್ಲ. ಆ ನಂತರ ನಮ್ಮ ಯರು ಪಾಟೀಲ್ ಅಣ್ಣನವರು ಕೂಡ ತುಂಬ ಸುಂದರವಾಗಿ ಅದೇ ಮಾತಿನಲ್ಲಿ ಶಿಂಬಾಜೇಶ್ವರ ಬಗ್ಗೆ ಹೇಳಿದರು. ಬಹಳ ಸುಂದರವಾಗಿ ಹೇಳಿದರು ಅವರು ಕೂಡ. ಆದ್ರೆ ಸ್ವಲ್ಪ ಭಾರತೀಯ ಒಂದು ಯಾಕೋ ನನಗೆ ವಿಷಯಾಂತರ ಅನ್ನಿಸ್ತು. ನೇರವಾಗಿ ವಿಷಯಕ್ಕೆ ಬರಬೇಕು. ಇದು ವಿಷಯಾಂತರವಾಯಿತು ಅನ್ನಿಸ್ತದೆ. ಇರಲಿ, ಅದು ಕೂಡ ಒಂದು ಒಳ್ಳೆ ನಮ್ಮ ಶರಣರ ನುಡಿಗಳನ್ನು ಕೇಳೋದು ಸಿಕ್ತು. ಅವರು ಕೂಡ ಆ ವಿಷಯದ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ. ಆದ್ರೆ ನಾ ಕೊಟ್ಟ ವಿಷಯ ಅಲ್ಲ. ಅದಕ್ಕೆ ಇನ್ನೊಮ್ಮೆ ಎಲ್ಲ ಹೋದಲ್ಲಿ ಬರ್ತೀವ್ರ ಮೂಲ ವಿಷಯಕ್ಕೆ ಧಕ್ಕೆ ಬಂದಾಗೆ ಅದೇ ಮಾತುಗಳಿಗೆ ಮಾತಾಡ್ಬೇಕಂತ ಹೇಳಿ ಬಯಸ್ತೇನೆ. ಇನ್ನು ಶಿಂಬಾಜೇಶ್ವರದ ಬಗ್ಗೆ ನಾನು ನಿಮಗೊಂದು ಸಂಕ್ಷಿಪ್ತ ಹೇಳ್ತೇನೆ. ನಾನು ಮಹಾರಾಷ್ಟ್ರದಿಂದ ಬಂದವಳು, ಕನ್ನಡದ ಬಗ್ಗೆ ಹಸಿವಿದ್ದವಳು. ಏನೋ ಕನ್ನಡ ಪುಸ್ತಕ ಸಿಗಲಿ ಕೈಗೆ ಅವಶ್ಯ ಇರಬೇಕು. ಅಂಕಲ್ ಇರಲಿ, ಒಂದು ಗ್ರಂಥ ಇರಲಿ, ಏನೋ ಇರಲಿ, ಅವ್ರು ಖಾಲಿ ಬಿಡಲಿ, ಒಟ್ಟು ಕನ್ನಡ ಪುಸ್ತಕ ಸಿಕ್ತಂದ್ರೆ ಓದೋದು. ಈಗ ಒಂದು ವಯೋಮಾನ ಸಹಜ ಪ್ರಾಯ ಕಣ್ಣು ಮೊಬೈಲ್ ಇರ್ತದೆ, ಯಾವ್ದಾದ್ರು ಪುಸ್ತಕ ಯಾವ್ದಾದ್ರು ಹೊಸ ಸಿಕ್ಕರೆ ಯಾವ್ದಾದ್ರು ಪುಸ್ತಕ ಬಿಡುಗಡೆ ಆದ ಅವತ್ತು ರಾತ್ರಿನ ಪುಸ್ತಕ ಅವನ ಸಂಗ್ರಹದಲ್ಲಿ ಮತ್ತೆ ಇದು ನನ್ನೊಂದು ಚಟ ಅಂದ್ರೆ ಅಥವಾ ಒಂದು ಇದಂದ್ರೆ. ಅದೇ ಪ್ರಕಾರ ನನಗೇನಾದ್ರು ಒಮ್ಮೆ ಪುಸ್ತಕಗಳೆಲ್ಲ ನಮ್ಮ ಮನೆಗೆ ಹೆಂಗೆ ಬಂದಿತ್ತು ಗೊತ್ತಿಲ್ಲ. ಕರ್ನಾಟಕದ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅನ್ನೋ ಪುಸ್ತಕ ನನ್ನ ಕೈ ಸಿಕ್ಬಿಡ್ತು ಒಮ್ಮೆ. ಆ ಟೈಮ್ನಾಗ ನೋಡ್ರಿ ಶಿಂಬಾಜೇಶ್ವರ ಬಗ್ಗೆ ಬಹಳಷ್ಟು ಗದ್ದಲ ನಡೆದಿತ್ತು. ನನಗೇನು ಬಹಳ ಸಾಹಿತ್ಯ ಬಗ್ಗೆ ಆಸಕ್ತಿ ಇಲ್ಲೈತಿ. ನಾನು ಎಲ್ಲ ನಾನು ಕೇಳ್ತೀನಿ. ನಾನು ಯಾಕೋ ಶಿಂಬಾಜೇಶ್ವರರು ಸಲುವಾಗಿ ಒಂದು ಸ್ವಲ್ಪ ಪೇಪರ್ನಾಗೋ ಅಲ್ಲೋ ಇಲ್ಲೋ ವೈಯಕ್ತಿಕೋ ನಡೆದಿತ್ತದ. ಅವ್ರೇನೋ ದೇವ್ರನ್ನ ಬೈದಾರು, ಧರ್ಮ ಇಲ್ಲ, ಧರ್ಮದ ಬಗ್ಗೆ ಬೇರೆನ ಅರ್ಥ ಹೇಳಿದಾರ, ದೇವ್ರನ್ನ ಬೈದಾರು ಅಂಥೇಳಿ ಅವ್ರ ಬಗ್ಗೆ ಒಂದು ಇದು ನಡೆದಿತ್ತು. ಆ ಟೈಮ್ದಾಗ ನನಗೆ ಅದು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಅನ್ನೋ ಪುಸ್ತಕ ಸಿಕ್ಬಿಡ್ತು. ಎಷ್ಟು ಖುಷಿ ಆಗ್ತದೆ ಅದು ಓದಾನ. ಅದ್ರೊಳಗೆ ಊರ ಹೆಸರು ಹೆಂಗೆ ಹುಟ್ಟಿತು, ಸರ್ ಹೇಳಿದ್ರಲ್ಲ ಕಮ್ಮು ಜನಾಂಗದ ಬಗ್ಗೆ, ಆ ಕನ್ನಡ ನಾಡು ಹೆಂಗೆ ಬಂತು, ಇದು ಹೆಂಗೆ ಬಂತು ಎಲ್ಲ ಸಂಕ್ಷಿಪ್ತಾಗ ಮುಂದೆ ಹಾಲು ಅಂತ ಇದ್ರೊಳಗೆ ವಿಸ್ತೃತವಾಗಿ ಬರ್ದಾರ. ಆ ಇದ್ರೊಳಗೆ ಮಾತ್ರ ಸಂಕ್ಷಿಪ್ತವಾಗಿ ಎಲ್ಲನೂ ಪರಿಚಯ ಮಾಡಿದ್ದಾರೆ. ದೇವ್ರ ಹೆಂಗೆ, ಇಂದ್ರಂದ್ರ ಹೆಂಗೆ ಬಂದ, ಚಂದ್ರ ಹೆಂಗೆ ಬಂದ, ಊರ ಹೆಸರು ಹೆಂಗೆ ಹುಟ್ಟು, ಕಿತ್ತೂರು ನೋಡ್ರಿ, ಕಿತ್ತು ಬಂದ ಹಳ್ಳಿ, ಅದು ಕಿತ್ತು ಒಂದು ಊರ ಕಿತ್ತೂರ, ಹಿಂಗೆ ಎಲ್ಲ ವಿಷಯದಾಗ ದಿಲ್ಲಿ ಅಂದ್ರೆ ಪಳ್ಳಿ ಹೋಗಿ ದಿಲ್ಲಿ ಆಗ್ಯದ. ಈ ರೀತಿ ಸಮಸ್ತ ಒಂದು ಇದನ್ನ ಹೇಳಿ ಗೋದಾವರಿ ದಾಟಿ ಸುಲೇಖ ನಮ್ಮ ಕನ್ನಡ ಜನಾಂಗಿತ್ತು, ಕಮ್ಮ ಜನಾಂಗ ಮುಂದೆ ಒಡೆದ ತೆಲುಗು, ತಮಿಳು, ಕನ್ನಡ ಜನಾಂಗ ಆತು ಅನ್ನೋದು ಒಂದು ಅವ್ರ ಸಂಶೋಧನೆ ಒಂದು ಮೂಲ. ಇದು ನನಗೆ ಬಹಳಷ್ಟು ನನಗೆ ಹಿಡಿಸ್ತೂ. ಅದು ಪುಸ್ತಕ ನಾನು ಹೊಳೆ ಓದ್ತೀನಿ. ಎಲ್ಲರೇ ಆದರೆ ಭಾಷಣಕಾರರ ಒಂದು ಪುಸ್ತಕ ಹೊಡ್ಕೊಂಡು ಹೋಗ್ಬೇಡ. ಯಾಕಂದ್ರೆ ಕನ್ನಡದ ನನಗೆ ಬೇಕಲ್ರಿ ಬೇಸಿಕ್ ನಾಲೆಜ್ ಅದ್ರಾಗ ಇರ್ತಿತ್ತು. ಹಾಲು ಓದ್ತಾ ಒಂದು ಸಿಕ್ತು, ಒಂದು 2-3 ಪುಸ್ತಕ ಅಷ್ಟೇ ಸಿಕ್ಕು. ಒಂದೊಂದು ದಿವಸ ಪೇಪರ್ನಾಗ ನಾವು ಓದಿನಿ. ಏನಂದ್ರೆ ಶಿಂಬಾಜೇಶ್ವರಿಗೆ ಬಹಳಷ್ಟು ಆರಾಮಿಲ್ಲ, ಅಂತಿಮ ಇರೋಲ್ಲ. ನಾನು ಯಾಕೋ ಏನೋ ಯಾವ ಸಾಹಿತಿಗಳು ನಾನು ಭೇಟಿ ಆಗಕ್ಕೆ ಹೋಗಕ್ಕಿಲ್ಲ. ಆಗ ನಮ್ಮ ಸುಲೋಚನಾ ಕೋಟೂರ, ನನ್ನ ಮೊದಲು ರಾಣಿ ಚೆನ್ನಮ್ಮ ಮಹಿಳಾ ಬ್ಯಾಂಕ್ದಾಗ ನಿರ್ದೇಶಕಿ, ನಿರ್ದೇಶಕಿ ಸುಲೋಚನಾ ಕೋಟೂರು ಕೂಡ ಅದರಲ್ಲಿ ಒಬ್ಬರು ನಿರ್ದೇಶಕಿ. ಅವಳು ನಂದು ಗೆಳತನ ಜೋರು ಇರ್ತಾವೆ. ಕೊಟ್ಟರು ಬನ್ನಿ ಯಾಕೋ ಶಿಂಬಾಜೇಶ್ವರ ನೋಡೋದಾಗ್ಯದ ಸುಲೋಚನಾ, ನಿಮ್ಗೆ ಗೊತ್ತಿರೋದು ಕರ್ಕೊಂಡು ನಮ್ಮೂರಾಗದ ಬಾ ನೀನು ಒಯ್ತೀನಿ ಅಂತಲ್ಲ. ನಡಿ ಅಂತ ಹೋದೆವು ಇಬ್ಬರು ಕೂಡಿ. ಹೋದ್ಮೇಲೆ ನನಗೇನು ಅವ್ರದ್ದು ಪುಸ್ತಕನ ಖರೀದಿ ಮಾಡಿದ್ದಾರೆ. ಅವರು ಶ್ರೀಮಂತದ ಅವ್ರ ಮಗಳ ಮುಂಬೈದಾಗ ನರ್ಸ್ ಒಂದು ದೊಡ್ಡ ಪ್ರಸಿದ್ಧ ಇದ್ದದ. ಮಕ್ಕಳು ಅಮೇರಿಕದಾಗ ಅದಾರ. ಅವ್ರಿಗೇನು ಆರ್ಥಿಕ ಅಡಚಣೆ ಅದೇನು ಇರಲಿಲ್ಲ. ಆದ್ರೆ ನನಗೇನು ಒಂದು ಏನೋ ಅವ್ರಿಗೆ ನಾ ಸಹಾಯ ಮಾಡಬೇಕು.
ನನ್ನ ದೃಷ್ಟಿಗೆ ಅವ್ರು ಸಾಹಿತ್ಯ ಇದ್ದದಕ್ಕೆ ಅದಕ್ಕೆ ನಾನು ಹೋಗಿ ಹಿಂಗೆ ಒಂದು ಪಲಂಗ್ ಮೇಲೆ ಅವ್ರು ಬಂದ್ಕೊಂಡಿದ್ರು, ಎದುರು ಪಲಂಗ್ ಮೇಲೆ ಅವ್ರು ಶ್ರೀಮತಿ. ನಾನೇನು ನನ್ನ ಯಾರು ಶ್ರೀಮತಿ ಇಲ್ಲ, ನೀವು ಬಂದ್ರಿ ನಮ್ಗೆ ಚಹಾ ಮಾಡೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ, ನೀವು ಕಾಳಜಿ ಮಾಡಬೇಡ್ರಿ, ನಿಮ್ಮ ಹೆಸರು ಮೇಲೆ ನಾವು ಎಲ್ಲರೂ ಚಹಾ ಕುಡಿತೇವೆ ಅಂತ ಹೇಳಿದೆ. ಇದು ಶಂಭಾಜೇಶ್ವರ ಚಹಾ ಅಂತ ಕುಡಿತೀನಿ ಅಂತ ಹೇಳಿದೆ. ಆನಂತರ ನಾನು ಏನು ಮಾಡೀನಿ, ಶಂಭಾಜೇಶ್ವರಿಗೆ ನಿಮ್ಮಂತಲ್ಲಿ ಎಷ್ಟು ಪುಸ್ತಕ ನೀವು ದಯವಿಟ್ಟು ನನಗೆ ಕೊಡ್ರಿ, ನಾನು ನಿಮ್ಮ ಎಲ್ಲ ಪುಸ್ತಕಗಳು ಓದಬೇಕು. ಪಾಪ ಅವ್ರಿಗೆ ಇಷ್ಟು ಕೆಟ್ಟ ಅನ್ನಿಸ್ತಲ್ಲ, ತೆಗೀನಿ ಅಲ್ಲಿಂದ ಇಲ್ಲಿ ತನಕ ಬಂದೀವ, ನನ್ನದೇ ಅನ್ನೋದು ಒಂದು ಪುಸ್ತಕ ನನ್ನ ಮನೆಯಾಗ ಇಲ್ಲ. ನಂದು ಕೊನೆಗಾಲ ಬರ್ತಾ ಇರೋದ್ರಿಂದ ಎಲ್ಲ ಬಂದವರು ಒಯ್ದು ಬಿಟ್ಟಿದಾರ, ನೀವು ಭಾಳ ತಡ ಮಾಡಿ ಬಂದಿ. ನನ್ನ ಹತ್ರ ಒಂದು ಪುಸ್ತಕ ಓದಿಲ್ಲ ಅಂದರು. ನನಗೆ ಭಾಳ ಕೆಟ್ಟ ಅನ್ನಿಸ್ತಾ, ಯಾಕಂದ್ರೆ ಭಾಳಷ್ಟು ನನ್ನ ಕಥೆ ಕಾದಂಬರಿ ಕವನಕ್ಕಿಂತ ಸಂಶೋಧನಾ ಗ್ರಂಥ ಓದು ಚಟ ಮೊದಲಿದ್ದವರು. ಭಾಳ ಬೇಜಾರಾಯ್ತು. ಸುಲೋಚನಾ ಗಾಂಧಿ ಆತ ಬಿಡೋ, ಮತ್ತು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಲಿ, ಹೆಂಗೆ ಮಾಡಲಿ, ಇದೊಂದು 5 ಸಾವಿರ ನಾನು ಕೊಡ್ಬೇಕಾಗಿದೆ ಅವ್ರಿಗೆ. ಆಮೇಲೆ ಸುಲೋಚನಾ ಏನು ಮಾಡಿದ್ರು, ಸೊನ್ನೆ ಮಾಡಿದ್ರು, ತೆಲುಗು ಸರಿಸಿಬಿಡು ಅಂತೇಳಿ. ನಾನೇನು ಮಾಡಿದ್ನಿ, ಬರೋ ಮುಂದೆ ಅವ್ರಿಗೆ ನಮಸ್ಕಾರ ಮಾಡಿ ಆ ತೆಲುಗು ಒಂದು 5 ಸಾವಿರ ರೂಪಾಯಿ ಸರಿಸಿ ಊರಿಗೆ ಬಂದೆವು ನಾವು. ಸುಲೋಚನಾ ನಮ್ಮ ಮನೆಗೆ ಹೋದರು. ನಾನು ಏನಂತಿದ್ದೆ, ಹಾಂ ಓದಿ ನಾನು ಊರಿಗೆ ಬಂದೆ. ಊರಿಗೆ ಬಂದಿಂದ್ರೆ ಒಂದು ಭಾಳ ದಿವಸ ಅವ್ರು ಏನು ತಡೀಲಿಲ್ಲ. ಶಂಭಾಜೇಶ್ವರ ಒಂದು 4 ತಿಂಗಳ ಮೇಲೆ ಅವರು ಅವಾಗ ಒಂದು ತಿಂಗಳ ಮೇಲೆ ಅವ್ರದ್ದೊಂದು ಪತ್ರ ಬರ್ತದೆ. ಇಷ್ಟು ದಿವಸ ಕೂಡಿಟ್ಕೊಂಡಿದ್ದೆ ನಾನು ಪತ್ರ, ವಂಚೆ ಕಾಡು. ಅದು ಯಾವಾಗೆಲ್ಲ ಹೋದ್ರು ಗೊತ್ತಿಲ್ಲ. ಅದ್ರಾಗ ಭಾಳ ಚಂದ ಬರ್ತಿದ್ರು, ತಂಗಿ ನೀನು ಪುಸ್ತಕ ಬೇಡಿದ್ದಿ, ಆದ್ರೆ ಪುಸ್ತಕ ನನಗೆ ಇಲ್ಲ ಯಾವು. ಆದ್ರೆ ನನ್ನ ಹತ್ರ ಈಗ ಯಾವ ಹೋಗವ ಅವೆಲ್ಲ ಪುಸ್ತಕ ನಿನಗೆ ಕಳಿಸ್ತಾ ಇದ್ದೀನಿ. ಅದು 5 ಸಾವಿರ ರೂಪಾಯಿ ಬೆಲೆ ಬಾಳ್ತದೋ ಗೊತ್ತಿಲ್ಲ, ನೀನೇ ಇಟ್ಟಿಯ ತೆಗೆದುಂತಾಳೆ ರೊಕ್ಕ ಅನ್ನೋದು ನನಗೆ ಗೊತ್ತಾಗ್ಯದ. ನಿನ್ನಂತರ ಯಾರು ಬಂದಿಲ್ಲ, ಅವತ್ತು ಬಂದೋಳು ನೀನೇ, ಇದ್ದೋಳು ನೀನೇ, ಆ ನಂತರ ಯಾರೂ ಬಂದಿಲ್ಲ. ಹಿಂಗಾಗಿ ಆ ರೊಕ್ಕ ನಿನ್ನೂರ ನೀ ಪುಸ್ತಕ ಬೇರೆ ನನಗೆ ಕೇಳಿದ್ದಿ, ನಾ ಬರ್ದಿದ್ದಿಲ್ಲ. ಆದ್ರೆ ನನಗಿಂತ ಅವ್ರು ಎಷ್ಟು ನೋಡ್ರಿ, ಎಷ್ಟು ನ್ಯಾಯ, ನನಗಿಂತ ಶ್ರೇಷ್ಠ ಮಟ್ಟ ಬರ್ದವ್ರ ಪುಸ್ತಕ ನನ್ನ ಹತ್ರದಾವ. ಶಿವರಾಮ ಕಾರಂತು ಯಾರ್ಯಾರು ಇದ್ದುದ್ದು ಅವೆಲ್ಲ ಪುಸ್ತಕ ಯಾರಿಗೂ ಹೆಸರು ಹೇಳಿಲ್ಲ, ಬರ್ದಿಲ್ಲ. ಅವರ ಕಾರಣ ಏನು ಬರ್ದಿದ್ರು ಅಂದ್ರೆ ನನಗಿಂತ ಶ್ರೇಷ್ಠ ಮಟ್ಟದವರು ಬರ್ದಿದ್ದ ಪುಸ್ತಕಗಳು ನನ್ನ ಹತ್ತಿರ ಅದಾವ. ಅವನ್ನೆಲ್ಲ ಕಳಿಸ್ತಾ ಇದ್ದೀನಿ. ಅದು 5 ಸಾವಿರ ರೂಪಾಯಿ ಬೆಲೆ ಬಾಳ್ತದ ಗೊತ್ತಿಲ್ಲ, ಆದ್ರೆ ಇಷ್ಟೇ ಪುಸ್ತಕ ಅಂಥೇಳಿ ಒಂದು ಇಷ್ಟು ದೊಡ್ಡ ಕೋಕಾದಾಗ ಅವೆಲ್ಲ ಪುಸ್ತಕ ಕೊಟ್ಟು ಕಳಿಸಿದ್ರು. ಅದ್ರೊಳಗೆ ಶಿವರಾಮ್ ಕಾರಂತ ಹೊಂದಿದ್ದು, ದ.ರಾ. ಬೇಂದ್ರೆದಿದ್ದು, ಎಲ್ಲ ಸಾಹಿತಿಗಳು ಹೆಚ್ಚು ಕಡಿಮೆ ಒಂದು ಎರಡು ಕುವೆಂಪು ಅವ್ರದ್ದು, ನಾವು ಕುವೆಂಪು ಪುಸ್ತಕ ಕೊಡ್ಬೇಕು, ಅವೆಲ್ಲ ಇದ್ದು ಅದ್ರೊಳಗೆ. ಅವನ್ನೆಲ್ಲ ನನಗೆ ಭಾಳ ಖುಷಿ ಅನ್ನಿಸ್ತವೆ. ನಾ ಮತ್ತೊಂದು ಹೋದ್ನಿ ಭೇಟಿಗೆ, ಇಲ್ಲ ನೀವು ಕಳಿಸಿ ಭಾಳ ಚಲೋ ಹೊತ್ತು ನಾ ಎಲ್ಲ ಓದಾಕತ್ತೀನಿ. ಇಲ್ಲವ ಓದು, ಕನ್ನಡದ ಸಂಪತ್ತೇ ಅಷ್ಟು ದೊಡ್ಡದ ಭಾಳ, ಅವನ್ನೆಲ್ಲ ಓದು, ಜ್ಞಾನ ಬೆಳೀತದ ಅಂಥೇಳಿ ಪಾಪ ಆಶೀರ್ವಾದ ಮಾಡಿದ್ರು. ಮುಂದೆ ಭಾಳ ದಿವಸ ತಡೀಲಿಲ್ಲ, ಆಯ್ಕೆ ಆದರು. ಆ ಪಾತ್ರ ಇರಬೇಕೆಲ್ಲರೆ. ನಾ ಇವತ್ತಿಗೂ ಕಾದು ನೋಡಿದ್ನಿ, ಯಾವ್ದಾರ ಡ್ರಾ ಒಂದು ಇರಬೇಕಂದ್ರೆ. ಇದು ಶಂಭಾಜೇಶ್ವರನ ವೈಯಕ್ತಿಕವಾದ ನಾನು ಅವ್ರನ್ನ ಭೇಟಿ ಮಾಡಿದಂಥ ವಿಚಾರಗಳು. ಮುಂದೆ ಭಾಳಷ್ಟು ನಾವು ಹುಡುಕಾಡಿದ್ದೆ ಅವ್ರ ಪುಸ್ತಕ, ಭಾಳ ಸಿಗಲಿಲ್ಲ ನನಗೆ. ಎಷ್ಟು ಸಿಕ್ಕಾವ ಅಷ್ಟು ಉಳ್ಕೊಂಡು ಸರ್ ಹೇಳ್ದಂಗೆ ಅಲ್ಲಿ ಹಾಲು ಮತದಾರರು ಸಂಪೂರ್ಣವಾಗಿ ನಮ್ಮ ಕನ್ನಡ ಜನದ ಚರಿತ್ರೆನೇ ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಅದನ್ನು ಹಾಲಿಂದ ಇದನ್ನು ಮಾಡ್ಕೊಂತ ನಾವು ಬೆಳೆದೇವಿ, ಧನಗಾರ ಅನ್ನೋದು ಯಾವ ರೀತಿ ಹೆಸರು ಬಂತು, ಕಮ್ಮನಾಡು ಜನಾಂಗ ಒಂದು ನೀರಿನ ಹಿನ್ನೆಲೆ, ಕಮ್ಮ ಅಂದ್ರೆ ನೀರಿನ ಹಿನ್ನೆಲೆ ಇದ್ದಂಥವ್ರು. ನಾವು ಬರಗಾಲ ರಾಜಸ್ಥಾನದವ್ರು ಅಲ್ಲ, ನಾವು ನೀರಿನ ಹಿನ್ನೆಲೆ ಇದ್ದಂಥ ನಾಡದವರು, ಅದಕ್ಕೆ ಕಮ್ಮ ಜನ ಅಂತವ್ರು ನಾವು. ಈ ರೀತಿ ಬಹಳ ಸುಂದರವಾಗಿ ಅದನ್ನು ವಿಶ್ಲೇಷಣೆ ಎಲ್ಲ ಕೊಟ್ಟಿದ್ದಾರೆ. ನೀವು ಎಲ್ಲರೂ ಸಿಕ್ಕರು ಬಿಡಬೇಡ್ರಿ, ಓದ್ರಿ ಅವ್ರ ಪುಸ್ತಕ. ಕಥೆ ಕಾದಂಬರಿಗಿಂತ ಸಂಶೋಧನಾ ಪುಸ್ತಕ ಓದೋದು ಭಾಳ ಒಳ್ಳೇದಿರ್ತದೆ ಒಂದಿಷ್ಟು. ಮತ್ತು ಊರ ಹೆಸರುಗಳು ಯಾವ ರೀತಿ ಬಂದು ಯಾವ ಊರು ಅನ್ನೋದು ಕೊಟ್ಟರು. ಅವ್ರು ಹೇಳ್ತಾರೆ, ಕೇವಲ ನಾವು ಗೋದಾವರಿತನ ಇರಲಿಲ್ಲ, ಇಡೀ ಭಾರತ ತುಂಬ ವ್ಯಾಪಿಸಿದ್ದೇವೆ. ನಮ್ಮ ಜನಾಂಗ ಏನಿತ್ತು ಭಾರತ ತುಂಬ, ಇಡೀ ಭಾರತ ತುಂಬ ಹೆಸರುಗಳು, ಊರ ಹೆಸರು ಏನು ಸೂಚಿಸ್ತಾವಂದ್ರೆ ಒಂದು ಕಾಲಕ್ಕೆ ನಾವು ಇದ್ದಂಥವ್ರು ಮುಂದೆ ಬಂದಿಂದ ಅದು ರೂಪಾಂತರಗೊಂಡ್ಕೊಂತ ಭಾಷೆ ಹಾಕೊಂಡು ಹೋಗಿ ನಾವು ಈ ಕರ್ನಾಟಕಕ್ಕೆ ಸೀಮಿತರಾಗಿದ್ದೇವೆ ಅಂತ ಹೇಳಿ ಒಂದು ಅವ್ರದ್ದು ಸಂಶೋಧನೆ ಊಹೆ.
ಇದ್ರ ಸಲುವಾಗಿ ಭಾಳ ಜನ ಅವರು ವಿರುದ್ಧ ಆಗಿದ್ರು. ಇಂದ್ರ ಅಂದ್ರೆ ಯಾರು? ಇದನ್ನೆಲ್ಲನೂ ಅವರು ದೇವರನ್ನು, ನನಗೆ ಮೊದಲು ದೇವರ ಕಲ್ಪನೆ ಭಾಳ ಬಿಟ್ಟಿತ್ತು. ಆ ಪುಸ್ತಕಗಳು ಓದಾನ ದೇವರು ಅನ್ನೋದು ಏನು ಅನ್ನೋದು ನಿಶ್ಚಲವಾಗಿ ನಮ್ಗೆ ಗೊತ್ತಾಗ್ತದೆ. ದೇವರ ಮೇಗಿನ ಭಕ್ತಿ ಹೋಗಂಗಿಲ್ಲ, ಹೆಚ್ಚಾಗ್ತದ, ಆದ್ರೆ ಅದ್ರ ಅರ್ಥ ಗೊತ್ತಾಗ್ತದೆ. ಅವ್ರು ಹೇಳ್ತಾರೆ, ನಮ್ಮ ಕನ್ನಡ ಜನಂದು ನಿಜವಾದ ದೇವರು ಯಾರಪ್ಪ? ದ್ಯಾಮವ್ವ, ದುರ್ಗವ್ವ, ಇವ್ರು ನಮ್ಮವ್ರು. ಉಳಿದೆಲ್ಲ ಸಂಸ್ಕೃತ ವ್ಯಾಪಿಯಿಂದ ಬಂದಂಥ ದೇವರುಗಳು, ಇಂದ್ರ ಚಂದ್ರ ಇವೆಲ್ಲ ಏನೋ ಮಾತಾಡ್ತೀವಲ್ಲ, ಇವೆಲ್ಲ ಆ ಕಡೆಯಿಂದ ಬಂದವರು. ನಮ್ಮವರು ಕಲ್ಲವ್ವ, ಕಲ್ದುರ್ಗಿ, ದ್ಯಾಮವ್ವ, ದುರ್ಗವ್ವ, ಕಲ್ಲವ್ವ ಇವೇನಲ್ಲ, ಇವೆಲ್ಲ ನಮ್ಮವ್ರದ್ದು ಹೆಸರ, ನಮ್ಮ ದೇವರುಗಳು, ನಮ್ಮ ಜನಾಂಗ ಮಾಡ್ಕೊಂಡಂಥ ದೇವರ. ಆಮೇಲೆ ಅಣ್ಣವ್ರು ಹೇಳಿದರು, ಮರಾಠಿ ಮಂದಿ, ಮರಾಠಿಯರ ಮೂಲ ಜನಾಂಗದ ನಾವು. ನಮ್ಮಲ್ಲಿಂದ ಮರಾಠಿಗರು ಮೊದಲ ಮರದ ಮೇಲೆ ವಾಸ ಮಾಡುವಂಥವ್ರು, ಮರದ ಮೇಲೆ ಮೊದಲು ಮನೆ ಕಟ್ಟೋತಿದ್ರು. ಒಂದು ಕಾಲಕ್ಕೆಲ್ಲ ಅಡಿಗೆ ಇರ್ಬೇಕಲ್ಲ, ಅವಾಗೆಲ್ಲ ಮರದ ಮೇಲೆ ಮರ ಹಟ್ಟಿಗರು. ಹಟ್ಟಿ ಅಂದ್ರೆ ದನಗಳು ಜೋಪಾನ ಮಾಡೋದು, ಕುರಿ ಜೋಪಾನ ಮಾಡಲಿ, ದನ ಜೋಪಾನ ಮಾಡಲಿ, ಅವ್ರ ಹಟ್ಟಿಗರು. ಹಟ್ಟಿ ಅಂಥದ್ದು ಜನ ಏನು ಇರ್ತಿತ್ತಲ್ಲ, ಆ ಜನ ಎಲ್ಲ ಇವತ್ತಿಗೂ ನೋಡ್ರಿ ಕರ್ನಾಟಕದಿಂದ ಹೆಚ್ಚು ಮರಾಠಿ ಒಳಗೆ ಹಾಲಿಂದ ಅಂದ್ರೆ ಧನಗರ ಮಂದಿ ಅವರೇ ಜಾಸ್ತಿ ಅದಾರಲ್ಲಿ. ಇದನ್ನೆಲ್ಲ ವಿಸ್ತೃತವಾಗಿ ಅದರೊಳಗೆ ಮರಾಠಿ ಹೆಂಗೆ ಹುಡ್ತು, ಆ ಶಬ್ದ ಕನ್ನಡದಿಂದ ಅವ್ರು ಹೇಳಿದ್ರೆ ಈ ಏನ ಅರಣ್ಯ ಬಂದ ಕೂಡಲೇ ಪರಿವರ್ತನೆ ಹಾಕೋತ ಭಾಷೆ ಒಳಗೆ ಬರ್ತಲ್ಲ, ಉತ್ತರ ಭಾಷೆ ಕನ್ನಡ ಭಾಷೆ ಎರಡೂ ಕೂಡಿ ಮರಾಠಿ ಹುಟ್ಟಿತು ಅಂಥೇಳಿ ಭಾಳ ಸುಂದರವಾಗಿ ಅವರು ವಿಸ್ತೃತ ಮಾಡ್ಯಾರ. ಪಾಪ ಅವ್ರನ್ನ ಭೇಟಿ ಆದಾಗ ಇವನ್ನೆಲ್ಲ ನಾನು ಮನಸ್ಸಾಗಿ ಇಟ್ಕೊಂಡು ಅಲ್ಲಿ ಕೇಳಕ್ಕೆ ಹೋಗಿನಿ. ಅವ್ರಿಗೆ ಮಾತಾಡೋಕೆ ಶಕ್ತಿ ಇರಲಿಲ್ಲ ಪಾಪ ಇಬ್ಬರಿಗೂ. ಅದಕ್ಕೆ ಸ್ವಲ್ಪ ಅವ್ರ ಮೇಲೆ ಏನಾರು ಒಂದಿಷ್ಟು ಕೇಳ್ಕೊಂಡು ನಾನು ಮತ್ತು ಸುಲೋಚನ ಇಬ್ಬರು ಬಂದುಬಿಟ್ಟಿವಿ. ಇವತ್ತು ಸುಲೋಚನ ಅವರೆಲ್ಲ, ಶಂಭಾ ಜೋಶಿ ಅವರೆಲ್ಲ, ಅವ್ರ ಶ್ರೀಮತಿ ಅವರೆಲ್ಲ, ಅವ್ರ ನೆನಪ ಅವ್ರು ಕಳಿಸಿದ ಪುಸ್ತಕ ಇದೇ ನೋಡಿ ನಮ್ಮ ಜೊತೆಗೆ ಕಡಿತನ ಬರುವಂಥದ್ದು. ಅದಕ್ಕೆ ಮೆಣಸಿನ್ಕಾಯಿಯವರು ಶಂಭಾ ಜೋಶಿ ಅವ್ರ ಬಗ್ಗೆ ಇಟ್ಕೊಳ್ಳೋದು ಅಂದ್ಕೊಳ್ಳಿ ಭಾಳ ಖುಷಿ ಆಯ್ತು ನನಗೆ. ಆಯ್ತು ರೀ, ಇಟ್ಕೋರಿ, ಎಲ್ಲ ಹಳೆಯ ನೆನಪು ಮತ್ತೊಮ್ಮೆ ನಂಗೆ ಹೊಸದಾಗಿ ಬಂದಂಗೆ ಎಲ್ಲ ಬಂತು. ಭಾಳಷ್ಟು ಒಮ್ಮೊಮ್ಮಂತರೂ ಅವ್ರು ಹೇಳಿದ ಕೂಡಲೇ ಕಣ್ಣ ನೀರು ಬಂದಂಗೆ ಆದವು. ಯಾವುದೋ ಯೋಗ ಇರಬೇಕು, ನಾನು ಹೋಗಬೇಕು, ಇವತ್ತು ಈ ಕಾರ್ಯಕ್ರಮ ಮಾಡಬೇಕು. ಯೋಗ ಇಲ್ಲ ಯಾವುದೋ ಆಗೋದಿಲ್ಲ, ಆ ಯೋಗ ಸಾಧಿಸ್ತು ಅಂಥೇಳಿ ನಾನು ಒಂದು ಹೇಳ್ತಾ, ಎಷ್ಟೋ ವಿಷಯಗಳು ಇವತ್ತಿನ ಉಪನ್ಯಾಸ ಮಾಡೋದ್ರಿಂದ ಹಾಗೂ ಯರು ಪಾಟೀಲ್ರಿಂದ ನನಗೆ ಗುರುತಾದವು. ತುಂಬ ಧನ್ಯವಾದಗಳು ಸರ್ ಹೇಳ್ತೀನಿ. ಹೊಸ ವಿಷಯಗಳನ್ನು ಸಾಕಷ್ಟು ಹೇಳಿದ್ರಿ. ಆ ಪುಸ್ತಕ ಅಖಂಡ ನಾನು ಅನಿಸಿದ ಮಟ್ಟಿಗೆ ಅವ್ರು ಯಾವ ಲಭ್ಯ ಇಲ್ಲ. ಶಂಭಾ ಜೋಶಿ ಒಂದೇ ಒಂದು ಪುಸ್ತಕ ನೀವು ಮಾರ್ಕೆಟ್ನಾಗ ಸಿಗೋದಿಲ್ಲ, ಲೈಬ್ರರಿ ಒಳಗೂ ಸಿಗೋದಿಲ್ಲ. ಆದರೂ ನೀವು ವಿಷಯಕ್ಕೆ ಹೇಳ್ರಿ, ನಾ ತೋತೆ. ಅದಕ್ಕೆ ಸರ್ ಹೇಳಿದ್ರಿ, ಇವರು ಯಾರು ಗಂಗಾಧರ ಹೇಳ್ರಿ, ಅದೇ ಕೇಳ್ತೀನಿ. ಅವ್ರು ಓದ್ತಿದ್ದಾರೆ ಯಾರ ಕಡೆ ಜ್ಯೋತಿ ಹೊಸ ಅವ್ರಿಲ್ಲ, ಆನಂದ ಜ್ಯೋತಿ ಪುಸ್ತಕ ಎಲ್ಲರೂ ಸಿಕ್ಕರೆ ಒಂದೇ ಸಿಗೋಂತ ಓದ್ರಿ. ಸ್ವಲ್ಪ ಅದರಿಂದ ನಾವು ಯಾರು, ನಾವು ಎಲ್ಲಿಂದ ಬಂದಿದ್ವಿ, ನಮ್ಮ ಸಂಸ್ಕೃತಿ ಏನು, ಇದೆಲ್ಲ ಗೊತ್ತಾಗ್ತದೆ ಅಂತ ಹೇಳ್ತಾ ಇವತ್ತೆಲ್ಲರೂ ಸುಂದರವಾಗಿ ಉಪನ್ಯಾಸ ಮಾಡಿದ್ವಿ. ನಿರೂಪಣೆ ಮಾಡೋರು, ಪ್ರಾರ್ಥನಾ ಅಂದವರು, ಎಲ್ಲ ರೀತಿಯಿಂದ ನಮ್ಮ ಮಾನಂದ ಅಕ್ಕವ್ರ ಬಗ್ಗೆ ಹೇಳೋದಂದ್ರೆ ಒಂದು ಒಳ್ಳೆಯ ಚಟುವಟಿಕೆಯಿಂದ ವೀರಶೈವ ಲಿಂಗಾಯತೊಳಗೆ ಹಾಗೂ ಕನ್ನಡ ಸಾಹಿತ್ಯ ಒಳಗೆ ಎಲ್ಲ ರೀತಿಯಿಂದ ಅವರು ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಮಹತ್ವದ ವಿಷಯ ಅಂತ ಹೇಳಬೇಕಂದ್ರೆ, ಶಂಭಾ ಜೋಶಿ ಅವ್ರದ್ದು ಕೇವಲ ಲಂಡನ್ನಲ್ಲಿ ಮಾತ್ರ ಮೂರ್ತಿ ಇದೆ, ಲಂಡನ್ ಮ್ಯೂಸಿಯಂನಲ್ಲಿ. ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಆಗಲಿ, ನಮ್ಮ ಬೆಳಗಾವಿ ಜಿಲ್ಲೆ ಅವರು ಹುಟ್ಟಿದಂಥ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ಕುರುಹು ಇಲ್ಲ. ಅದಕ್ಕೆ ನಾನು ಭವನ ಕಟ್ಸೋ ಮುಂದೆ ಮೊದಲೇ ಅನುಮತಿ ತೊಗೊಂಡಿದ್ದೆ ಶಂಭಾ ಜೋಶಿ ಅವರು. ಎಲ್ಲಿ ಕಟ್ಟುದಪ್ಪ? ಆಮೇಲೆ ನಮ್ಮ ಬಿ ಕೆ ಮಂಗಲ್ ಅವರು, ಧಡಾರ್ ಕೊಪ್ಪದವರು, ಅವ್ರು ಹೇಳಿದರು ಅದು ಗುರುಹೊಸರು ಮುಂಗೇದ್ರಾಕವ್ರ ನಮ್ಮ ರೊಕ್ಕ ಕಟ್ರಿ. ಹೀಗಾಗಿ ಧಡಾರ್ ಕೊಪ್ಪನ್ಯಾಗ ಶಂಭಾ ಜೋಶಿ ಅವರು ಒಂದು ಭವನ ಕಟ್ತಾ ಇದ್ದೀನಿ. ಎಲ್ಲ ರೊಕ್ಕ ಕೊಟ್ಟರು. ಆ ಪುಣ್ಯಾತ್ಮ ಒಬ್ಬ ಎಂಥ ಕಾಂಟ್ರಾಕ್ಟ್ದಾಗ ಸಿಕ್ಕಾನ ನನಗೆ ಗೊತ್ತಿಲ್ಲ, ಇನ್ನೂ ಮುಗಿಸಲ್ಲ. ಯಾವಾಗ ಕೇಳಿದಾಗ ಕಿಟಕಿ ಕುಂಡ್ರಸತ್ತೇನ್ರಿ, ಬಾಗ್ಲ ಕುಂಡ್ರಸತ್ತೇನೆ.
ಮನೆ ಅವ್ನು ಫೋಟೋ ತರಿಸ್ಕೊಂಡು ಸುಳ್ಳ ನಾನು ಬಾಕ್ಲ ಕುಂತಂದ್ರೆ ಅಂತ ಹೇಳ್ತಾನೆ. ಇನ್ನೂ ಬಾಕ್ಲಾನ ಕುಂತಿಲ್ಲ, ಕ್ರಿಕೆಟ್ ಕುಂಡ್ರಿಸಿದಾನ, ಇನ್ನೂ ಗಿಲಾವಾಗಿಲ್ಲ. ಇವತ್ತಿಗೆ 8ನೇ ವರ್ಷ ಆರ್ಟ್ಸ್ ಬಂದಿದ್ದು, ಇನ್ನಾದರೂ 1 ವರ್ಷದ ಅದ್ರೊಳಗೆ ಮುಗಿಸ್ತಾನೋ ಇಲ್ಲ ಗೊತ್ತಿಲ್ಲ. ಆಮೇಲೆ ಸಂಭಾಜಿ ಅವರ ಮೊಮ್ಮಗಳ ಜೋಡಿ ಅದೇನೋ ಒಬ್ರು ನರ್ಸ್ ಬೆಂಗಳೂರಿಗೆ ಇದ್ರಲ್ಲ, ಹುಡುಗರು ಗಂಡ ಹುಡುಗರು ಎಲ್ಲ ಅಮೇರಿಕದಾಗ ಅದಾರ. ಅವ್ರು ಇಲ್ಲ ಗೊತ್ತಿಲ್ಲ ಇವತ್ತಿಗೆ. ಹೆಣ್ಮಗಳ ಮಗಳ ದೀಪ, ಆ ಹೆಣ್ಮಗಳ ಜೋಡಿ ನಾವು ಇದನ್ನ ಮಾಡಿದಾಗ ಅವ್ರು ಏನು ಹೇಳಿದ್ರು, ನೀವು ಕಟ್ಟಡ ಕಟ್ರಿ, ನಾವೊಂದು ಕಂಚಿನ ಪ್ರತಿಮೆ ಅಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಆಗ್ತದ ರೊಕ್ಕ ಕೇಳ್ರಿ. ನಾನು ಹೇಳಿದ್ದೆ ಸರ್, ಕಂಚಿನ ಪ್ರತಿಮೆ ಅಂತ ಬೇಡಪ್ಪ, ಕೆಟ್ಟ ಹಳ್ಳಿಯದವ್ರು ಯಾರು ಬದುಕೊಂಡು ಹಾರು ಗೊತ್ತಾಗೋದಿಲ್ಲ. ಒಂದು ಸಿಮೆಂಟ್ ಒಂದು ಪುತಳ ಹಿಂಗೆ ಅರ್ಧ ಭಾಗದಿರ್ತದ, ಅದನ್ನು ಕುಂಡ್ರಸು ಒಂದು ಕಂಬ ಮಾಡಿ ನಮ್ಗೆ ಸಿಮೆಂಟ್ ಅದು ಅಷ್ಟೇ ಸಾಕು. ಮೊದಲ ಭವನ ಮುಗಿಲಿ. ಆ ಭವನ ಅಂದ್ರೆ ಭಾಳ ದೊಡ್ಡದಿಲ್ರಿ, ಇಷ್ಟೇ. ಈ ಗೋಡ್ಗೆರೆಯೊಳಗ ನಮ್ಮ ಚಂದ್ರಶೇಖರ್ ಕಂಬಾರ ಅವ್ರ ಭವನ ಆಗಿದೆ, ಅದೇ ಹೇಳ್ತೇನೆ ಅಲ್ಲಿ ಭವನ. ಇನ್ನೇನ ಜಗ ಮಾತ್ರ ಭಾಳ ಚಲೋ ಸಿಕ್ಕದ ನಮ್ಗೆ. ಒಂದು ಗುಡಿ ಮಕ್ಕಳಿಗೆ ಕೇಳಿದೆ, ಹಳ್ಳದ ಒಂದು ಮಕ್ಕಳಕ್ಕನೇ ಸಿಕ್ಕದ, ಅದು ಅನುಕೂಲ ಆಗ್ತದೆ ಅಲ್ಲಿ ಜನಕ್ಕೆಲ್ಲ ಅಂಥೇಳಿ ನಾನು ಆಶಿಸುತ್ತಾ. ಅದರ ಕಾಂಟ್ರಾಕ್ಟ್ದಾಗ ಸರಿಯಾಗಿ ಸಿಕ್ಕಿಲ್ಲ. ಸ್ವಲ್ಪ ಅಂಗಡಿಯವರ ಆ ಶಂಭಾ ಜೋಶಿ ಕಟ್ಟದ ಸಲ ದಡಾರ್ಪಪ್ಪ ಪಂಚಾಯತಿ ಇಲಾಖೆಗೂ ಹೋಗಿ ದಿನ ಅಲ್ಲಿ ಕುಂತ ಅವ್ರ ಮ್ಯಾಲೆ ಹೆಡ್ ಇದ್ದವ್ರಿಗೆ ಬೆಳಗ್ತದೆ. ಯಾಕಂದ್ರೆ ನಾವು ಕೊಡು ಜುಜ್ಬಿ ಅವ್ರ 10-15 ಲಕ್ಷ ಅವ್ರ ಕಣ್ಣಿಗೆ ಕಾಣುದಿಲ್ಲ. ಕೋಟಿಗಟ್ಟಲೆ ರೊಕ್ಕ ಅವ್ರಿಗೆ ಬರೋ ಹೊತ್ನ್ಯಾಗ ನಮ್ದು 10-15 ಲಕ್ಷ ಅವರಿಗೆ ಅದಕ್ಕೂ ಹತ್ತೋದಿಲ್ಲ. ಆದರೂ ಬಿಡಬೇಡ್ರಿ, ನಮ್ಮ ಅವಧಿ ಒಳಗೆ ಅದು ಪೂರ್ತಿ ಮುಗಿಬೇಕು. ಅದನ್ನು ಹಾಗೆ ನಾವು ಹಾಳು ಬಿಟ್ಟು ಅಂದ್ರೆ ಮತ್ತೆ ಅದಕ್ಕೂ ಬಳಸ್ತಾರ. ಅದಕ್ಕೆ ಬೆನ್ನು ಹತ್ತಿದ್ದು. ಅದಕ್ಕೆ ಅಲ್ಲಿ ಹೋಗಿದ್ದು ನಾವೆಲ್ಲ ರೊಕ್ಕ ಕೊಟ್ಟಂದ್ರೆ ಎಲ್ಲ ಆಗಿರೋದು ಸರ್, ಇಲಾಖೆಗೆ ರೊಕ್ಕನೂ ತುಂಬಿದ್ದೀವಿ. ಆ ಪುಣ್ಯಾತ್ಮ ಇಲ್ಲೇ ಗೊತ್ತಿತ್ತು ನೋಡ್ರಿ, ನಾವು ಮೆಣಸಿನ್ಕಾಯಿ ಬೇಕಾದ್ರೆ ಇಲ್ಲಿ ಗಣಾಚಾರದಲ್ಲಿ ಆಗ ನಾವು ಪಾರ್ಟಿಲಿ ಹಿಡಿದ್ರಿ 4 ಮಂದಿ ಹಮಾಲ ಕರ್ಕೊಂಡ್ಬರ್ತೀನಿ ಅಲ್ಲಿ. ಕರೆ ನನಗೆ ಅಡಿಸಿ ಕುದುರಾಗ್ತೈತೆ. ಯಾಕಂದ್ರೆ ಇವತ್ತು 8ನೇ ವರ್ಷ ಸಾಲು ಆದ್ರೆ ಅವ್ರ ರೊಕ್ಕ ಇಲಾಖೆ ತುಂಬಿ ಅವ್ರು ಕಟ್ಟಾಗ್ತಾ ಇರಲಿಲ್ಲ ಅಂದ್ರೆ ಏನು ಮಾಡ್ಬೇಕು? ಇಲ್ಲೇ ಪಾರ್ಟಿನಲ್ಲಿ ಆಗದ ನಾವು ಪುಣ್ಯಾತ್ಮ ಕಟ್ಟೋಂಥ ಕಾಂಟ್ರಾಕ್ಟ್ದಾರ ಇಂಜಿನಿಯರ್ ಏನೂ ಸಂಬಂಧ ಇಲ್ಲ. ಅದಕ್ಕೆ ಅದು ಕಟ್ಟಡ ಮುಗಿಸ್ಬೇಕಾಗ್ಯದ. ಅಂಗಡಿಯವ್ರು ನೀವು ಬೆನ್ನು ಹತ್ತಬೇಕು ನೋಡ್ರಿ. ಈ ಮನೆ ಹಿಂಗೆ ಬೆನ್ನು ಹತ್ತಿ ಕೆಕೆ ಕೊಪ್ಪದಾಗ ಮನೆ ಚಾಲು ಆಯ್ತು. ಮನೆ ಹೋಗಿ ಲೈನ್ ಹಿರೇಕೊಪ್ಪದಾಗ ರಾಮದುರ್ಗ ಕರ್ಕಿ ಭವನ ಲೈನಾಟ್ ಮನೆ ಹೆಂಗೆ ಬಂದೇವು. ಹಿಂಗೆ ಬೆನ್ನ ನನಗೆ ಜ್ವರ ಇದ್ರೂ ಹೋಗಿದ್ದೆ, ಇದು ಬಿಟ್ರೆ ಮತ್ತೆ ಕೆಲಸ ಕೆಡ್ತದ ಅಂತ ಹೇಳಿ ಹೋಗಿ 2 ಕಡೆ ದಾಖಲ ಮಾಡ್ರಪ್ಪ. ಸಣ್ಣದೇ ಹಿಂದೆ ಮಂಟಪಗತ್ಲೆ 2 ಕೊಲೆ ನಡು ಸ್ಟೇಜ್ ಮಾಡ್ಯಾರ. ಅದಕ್ಕೊಂದು ಮತ್ತೊಂದು ಅರ್ಧ ಹಾಲ್ ಅರ್ಧ ಅದನ್ನು ಕಟ್ಟಿಸಿ ಅದಕ್ಕೆ 2 ದಾಖಲ ಮಾಡಿಸಿ ಮಾಡಿ ಬಂದೆವು. ಅದು ನಿಶ್ಚಿಂತ ಆಯ್ತು ನನಗೆ. ಕೇಕ ಕೊಪ್ಪದಿದ್ದಿಲ್ಲ, ನಾಳೆ ಮುಗಿತದ ಪಾಠ ಹಿರೇಕೊಪ್ಪದ. ಆದ್ರೆ ದಡಾರ್ ಕೊಪ್ಪದು ಮಾತ್ರ ಮುಗಿತಾನೆ ಇಲ್ಲ. ಸ್ವಲ್ಪ ಆ ಕಾಂಟ್ರಾಕ್ಟ್ದಾರ ಗಣಾಚಾರಿ ಗಲ್ಲಿಗೆ ಹೋಗಿ, ನೀವು ಯಾರ ನಿಮ್ಗೆ ಕಾಲೇಜ್ ಹುಡುಗರಿಂದ ಹೇಳ್ರಿ, ಅಂಗಡಿಯವರ ನೀವು ಬಟ್ಪತಿ ನಿಮ್ಮ ಶಿಷ್ಯರು ಯಾರು ಅಭ್ಯಾಸ ಹೆಸರಿಲ್ಲ. ಆ ಕಾಲೇಜ್ ಹುಡುಗರಿಗೆ ಬಗೋರವ್ರ ಹೌದಾ? ಅಲ್ಲೇ ನೋಡ್ರಿ ಅವರು. ನಿಮ್ಗೆ ಅವ್ರ ನಂಬರ್ ಕೊಡ್ತೇನೆ ನಾನು. ಆ ಕಾಂಟ್ರಾಕ್ಟ್ದಾಗ ನಂಬರ್ ಕೊಡ್ತೇನೋ, ಹೆಸರು ಕೊಡ್ತೇನೋ, ಎಲ್ಲ ಕೊಡ್ತೇನೆ. ಅವರು ಸ್ವಲ್ಪ ಬೆನ್ನ ಹತ್ತಿಸಿ ಕೆಲಸ ಮಾಡಿದ್ರು. ಅದು ಮುಗಿಯಾಕೆ ಬಂದದ. ಇನ್ನೇನು ಗಿಲ ಹೋಗಬೇಕು. ಬಾಕ್ಲ ಬಾಗ್ಲ ಟೈಲ್ಸ್ ವೈನ್ ಟೈಲ್ಸ್ ಕೊಂಡ್ರು ಸಾಕು. ನಮ್ಮ ಶಾವಲ್ಲಿ ಪರಿಚಯಗಳು ಅಂದ್ರೆ ಆ ಬೊಂಬೆ ಹುಡುಗಿಗೆ ನಾವು ಒಂದು ಮೂರ್ತಿ ಮಾಡಿಕೊಡ್ರಿ ಅಂತೇಳಿ ಹೇಳಕ್ಕೆ ಬರ್ತಾವೆ. ಅಲ್ಲಿ ತನಕ ನಾವು ಕಟ್ಟಡ ಮುಗಿತನ ನಾವೇನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾ, ಇದು ನಾನು ಅಳಲ್ಲ, ಇದೊಂದು ವೇದಿಕೆ ಇರ್ತೈತೆ. ನಾನು ಅಳಲು ತಿಳ್ಕೊಳ್ಳೋದು. ಮೊನ್ನೆ ನಮ್ಮ ಹಿರೇಕೊಪ್ಪದ್ದು ಹೀಗೆ ನಾನು ಅವರ ಕರ್ಕಿ ಅವ್ರದ್ದೊಂದು ಕಾರ್ಯಕ್ರಮ ಇತ್ತು, ಹೋಗಿದ್ನಿ. 500 ಮಂದಿ ಜನ ಕುಡಿದ್ರು. ಯವ್ವ 8 ಮಂದಿ ಕುಡಿದ್ರಿ, ಆ ಭವನಕ್ಕೆ ಬೆನ್ನು ಹತ್ತರಿ. ನಿಮ್ಮ ಭವನ ನಿಮ್ಮ ಹೆಸರು ಬೇಕಾದ ನನ್ನ ಹೆಸರು ಆಗೋದಿಲ್ಲ, ಬೆಡ್ಗೂಡವ್ರ ಹೆಸರು ಹೇಳ್ತಾನ. ನಗಾಕಟ್ಟರು ಮುಂದೆ 8 ದಿವಸ ಅಲ್ಲಿ ಕೆಲಸ ಚಾಲು ಆಗ್ತಾವ. ಇದೂ ಯಾಕೆ ಚಾಲು ಆಗಲ್ಲ ಕೆಲಸ? ಅದಕ್ಕೆ ನಮ್ಮ ಮಠಪತಿಯವರು ಅಲ್ಲೇ ಸರಿ ಪದಾರ್ಥ ಗಣಾಚಾರ್ಯರಿಗೆ ಅವ್ರಿಗೆ ಬೆನ್ನು ಹತ್ತರಿ, ಅವ್ರ ನಂಬರ್ ಕೊಡ್ತೇನೋ, ಅವ್ರ ಹೆಸರು ಕೊಡ್ತೇನೋ, ಎಲ್ಲನೂ ಕೊಡ್ತೇನೆ ಅಂತ ಹೇಳ್ತಾ ಮತ್ತೆ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಆಗಲಿ, ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೀಲಿ. ಸರ್ ಹೇಳ್ದಂಗೆ ನಾಳೆ 27ಕ್ಕೆ ನಮ್ಮ ಇದರೊಳಗೆ ಕಾಕತಿಯೊಳಗೆ ಶೈಲಜಾ ದುಂಗೆ ಸರ್ವಾಧ್ಯಕ್ಷ ಮಾಡ್ಯಾರ. ಅವಳು ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಮ್ಮೇಳನ ಮುಂಜಾನೆ ಹಿಡಿದ ಬೆಳಗಿನ 7 ಗಂಟೆಯಿಂದ ಕಾರ್ಯಕ್ರಮ ಚಾಲು. ಧ್ವಜಾರೋಹಣ, ಮೆರವಣಿಗೆ, ಅದಕ್ಕೆ
ತಾವೆಲ್ಲ ಹೆಣ್ಮಕ್ಳು ಬರ್ರಿ, ಗಂಡ್ಮಕ್ಳು ಬರ್ರಿ, ಬರೀ ಹೆಣ್ಮಕ್ಳು ಕರೀತಾರೆ ಬೇಡ್ರಿ, ಎಲ್ಲರೂ ಬರ್ರಿ, ಕಾಕ್ತಿಯನ್ನು ದೂರ ಇಲ್ಲ, ಇಲ್ಲಿ ಸಮೀಪದ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಮತ್ತೆ ಅವರ ಸಮ್ಮೇಳನ ಅಂತಂದ್ರೆ ಮತ್ತೆ ಮುಂದೆ ಇದ್ರೊಳಗೆ ನಾವು ಹೇಳ್ತೇವೆ, ಪತ್ರಿಕೆಗೂ ಕೊಡ್ತೇವೆ, ಇಂಥ ದಿವಸ ಇಂಥ ಕಾರ್ಯಕ್ರಮ ಇರ್ತವೆ ಅಂತೇಳಿ. ಹೀಗೆ ತಾವು ಸಹಕಾರ ಕೊಡ್ರಿ, ಗಟ್ಟಿ ಕಾಳಗಳು ಅಷ್ಟು ಎಷ್ಟೇ ಇರೋಲಕ್ಕ ಅವೆಲ್ಲ ನೀವೆಲ್ಲ ಗಟ್ಟಿ ಕಾಳು ಅಂತ ಹೇಳ್ತಾ ನಾನು ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.